ಮನೆ ಕಟ್ತಾ ಇದ್ರೆ ಇಟ್ಕೆ ಅವ ಸೈಟ್ ಐತೆ ಮನೆ ಕಟ್ಟಕೈತೆ ಅಲ್ಲ ಸೈಟ್ ತಗೊಳಕ್ಕೆ ಒಂದು ಬಿಗಿನೆಸ್ಗೆ ಒಂದು ದುಡ್ಡು ಕಸು ಬರ್ಬೇಕಾದ್ರೆ ಒಂದು ಮದುವೆ ವಿಚಾರ ಸಂತಾನ ಭಾಗ್ಯ ಒಂದು ಅಕ್ಕಪಕ್ಕ ಮನೆ ಕಿರುಕಿದ್ರೆ ಒಂದು ದೋಸಗಳಿದ್ರೆ ಏನೇ ಸಮಸ್ಯೆ ಇದ್ರೆ ಇಲ್ಲಿ ಮಣ್ಣೇ ವಿಶೇಷ. ಇದು ವರಸ್ವಾಮಿ ಭೂದೇವಿ ಇರೋದ್ರಿಂದ ಭೂಮಿ ಮಣ್ಣು ತಗೊಳ್ಳೋದೇ ಹರಕೆ. ಏನೇ ಒಂದು ಸಮಸ್ಯೆ ಇದ್ರು ಮಣ್ಣು ತಗೋತಾರೆ. ಈಗ ನಾವು ಮನೆ ಕಟ್ಟಿದ್ದಾಗಿದೆ, ಇನ್ನು ಸ್ವಲ್ಪ ಇದೆ. ಈಗ 5 ಇಟ್ಟಿಗೆ ತಗೊಂಡು ಹೋಗಿ ನಾವು ಎಷ್ಟು ದಿನ ಪೂಜೆ ಮಾಡಬೇಕು? ಮನೆಗೆ ತಗೊಂಡು ಹೋಗಿ 3 ದಿವಸನ 5 ದಿವಸನ 9 ದಿವಸನ 12 ದಿವಸನ ಪೂಜೆ ಮಾಡಿ ಆಮೇಲೆ ಗೋಡೆಗೆ ಹಾಕೋದು. ಗೋಡೆಗೆ ಹಾಕೋದು, ಹಂಗೂ ಮಾಡ್ಬೋದು. ಈಗ ಆಮೇಲೆ ಮತ್ತೆ ನೆಕ್ಸ್ಟ್ ನಾವು ಹೊಸದಾಗಿ ಒಂದು ಸೈಟ್ ತಗೋಬೇಕು ಅಂದ್ರೆ ಮತ್ತೆ ಬೇರೆ ಹರಕೆ ಕಟ್ಕೊಂಡು ಹೋಗ್ಬೇಕು. ಇಲ್ಲ ಒಂದೇ ಈಗ ಮಣ್ಣು ತಗೋತೀರಲ್ಲ ಆ ಮಣ್ಣಲ್ಲಿ ಎಲ್ಲಾನು ಕೇಳ್ಕೋಬಹುದು. ಹೌದಾ? ಸರಿ, ಥ್ಯಾಂಕ್ಸ್ ಅಮ್ಮ. ನೋಡಿ ಇಲ್ಲೆಲ್ಲ ಸುಮಾರು ಜನ ಹರಕೆ ಕಟ್ಕೊಂಡಿರೋದೆಲ್ಲ ಕಲ್ಲು ಮೇಲೆ ಕಲ್ಲು, ಅಂದರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಆಗಬೇಕು ಅಂತ ಹರಕೆ ಕಟ್ಕೊಂಡು ಈ ಥರ ಕಲ್ಲು ಮೇಲೆ ಕಲ್ಲನ್ನು ಇಟ್ಕೊಂಡು ಹರಕೆ ಕಟ್ಕೊಂಡು ಹೋಗಿರ್ತಾರೆ. ಸೊ ಹೀಗೆ ಫ್ರೆಂಡ್ಸ್ ನೋಡಿ, ಕಾರ್ ಪಾರ್ಕಿಂಗ್ ಎಲ್ಲ ಅಲ್ಲಿದೆ ದೂರದಲ್ಲಿ. ಸೊ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಅಲ್ಲಿಂದ ಹೀಗೆ ನಡ್ಕೊಂಡು ಬರಬೇಕು. ಇಲ್ಲಿ ನೋಡಿ ಅಲ್ಲೊಬ್ರು ಲೇಡಿ ಹೋಗ್ತಾ ಇದ್ದಾರಲ್ಲ, ಅಲ್ಲಿಂದ ನಡ್ಕೊಂಡು ಬರಬೇಕು. ಟೆಂಪಲ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿದೆ ಟೆಂಪಲ್ಲು. ಅಷ್ಟು ದೂರ ನಡ್ಕೊಂಡು ಹೋಗಬೇಕು. ಇದು ಬಾಯರ್ಕೆ ಆದರೆ ಕಬ್ಬಿನ ಜ್ಯೂಸ್ ಸಿಗತ್ತೆ, ಕಬ್ಬಿನ ಜ್ಯೂಸ್ ಕುಡಿಬೋದು. ಎಷ್ಟಕ್ಕ ಮಂಡಕ್ಕಿ ಲೀಟ್ರು? 5 ರೂಪಾಯಿ ಸೇರಾ? ಆಮೇಲೆ ತಗೊಂತೀನಿ. ಸೊ 1:15ಗೆ ಬಾಗಿಲು ಹಾಕ್ತಾರಂತೆ ಫ್ರೆಂಡ್ಸ್, ಹಾಗಾಗಿ ಬೇಗ ಹೋಗ್ತಾ ಇದ್ದೀವಿ. ಗೊತ್ತಿರಲಿಲ್ಲ 1:15ಗೆ ಬಾಗಿಲು ಹಾಕೋದು. ಏನು ಬೆಲ್ಲ ಗೊತ್ತಿಲ್ಲ, ಆರ್ಗ್ಯಾನಿಕ್ ಬೆಲ್ಲ ಅಂತೆ. ಮೇಡಮ್ ಗ್ಯಾಸ್ಟ್ರಿಕ್ ಬರಲ್ಲ, BP ಶುಗರ್ ಇರ್ತಕ್ಕಂಥ ಕೂಡ ಬಳಸ್ಬೋದು. ಮಕ್ಕಳು ಊಟಕ್ಕಿಂತ ಮುಂಚೆ ಕೊಟ್ಟರೆ ಹಸ್ವಾಗುತ್ತೆ, ಡೈಜೆಷನ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. 2-3 ಇಯರ್ ತನಕ ಇಟ್ಕೊಂಡು ಯೂಸ್ ಮಾಡಿ, ಕೆಡಲ್ಲ, ಬೂಸ್ಟಲ್ ಹಾಳಾಗಲ್ಲ. ಇದು ಸ್ವಲ್ಪ ಕ್ಯಾಲ್ಸಿಯಂ ಅಷ್ಟೇ ಡಿಫ್ರೆನ್ಸ್ ಇದೆ. ಸ್ಯಾಂಪಲ್ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ನೋಡ್ತೀನಿ, ಹೋಗುವಾಗ ತಗೊಂಡು ಹೋಗ್ತೀನಿ ನಾನು. ಎಷ್ಟು ಕೊಡ್ತೀಯ ಇಟ್ಕೆ? ಅದೇ ಹೇಳು. 40 ರೂಪಾಯಿ. ನೀನು ಹಂಗೆ ಬಾಯಿಗೆ ಬಂದಿದ್ದ ರೇಟೆಲ್ಲ ಹೇಳಬಾರ್ದು, ದೇವಸ್ಥಾನ ಬಂದರೆ ತಗೊಳ್ತಾರೆ ಅಂತ. ಫ್ರೆಂಡ್ಸ್, ನಾವು ಇವಾಗ 2 ಇಟ್ಕೆ ತಗೊಂಡ್ವಿ. 2 ಇಟ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಈಗ 2 ಇಟ್ಕೆ ತಗೊಂಡು ನಾವು ದೇವಸ್ಥಾನದ ಬಲಭಾಗದಲ್ಲಿರುವ ಮಣ್ಣನ್ನು ತಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಮಣ್ಣು ತಗೊಳ್ತಾ ಇದ್ದೀವಿ. ಈ ಮಣ್ಣು ತಗೊಳ್ಳೋದು ಯಾಕೆ ಅಂತ ಅಂದರೆ, ನಾವು ಸೈಟ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ಮಣ್ಣು ತಗೊಂಡು ಬರಬೇಕಂತೆ. ಸೊ ಇಟ್ಟಿಗೆ ತಗೊಳ್ಳೋದು ಮನೆ ಕಟ್ಟಬೇಕು ಅಂತ ಹೇಳಿ. ಸೊ ಹಾಗಾಗಿ ಇಟ್ಟಿಗೆನೂ ತಗೊಂಡು ಮಣ್ಣನ್ನು ತಗೊಂಡು ಮತ್ತೆ ಈಗ ದೇವಸ್ಥಾನದ ಒಳಗಡೆ ಬಂದ್ವಿ. ಅಲ್ಲಿ ಅರ್ಚಕರ ಹತ್ರ ನಾವು ಹಣ್ಣು ಕಾಯಿ ಕೊಟ್ವಿ. ಕಾಯಿ ನಾವೇ ಹೊಡೆದು ತಂದು ಕೊಡಬೇಕು, ಅವರು ಪೂಜೆ ಮಾಡಿ ಕೊಡ್ತಾರೆ. ಮತ್ತು ನಾವು ತಗೊಂಡ ಮಣ್ಣು ಮತ್ತು ಇಟ್ಟಿಗೆ ಎರಡನ್ನೂ ಅಲ್ಲಿ ಟೇಬಲ್ ಕಾಣಿಸ್ತಾ ಇದೆಯಲ್ಲ, ನೋಡಿ ಅಲ್ಲಿ ಇಡ್ತಾ ಇದ್ದಾರಲ್ಲ, ಅಲ್ಲಿ ಇಡಬೇಕು. ಅಲ್ಲಿ ಇಟ್ಟ ಮೇಲೆ ಅವರು ಪೂಜೆ ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ಈಗ ನಾವು ಹಣ್ಣು ಕಾಯಿ ಇಟ್ಟಿಗೆ ಮಣ್ಣು ಎಲ್ಲ ಅಲ್ಲಿ ಕೊಟ್ಬಿಟ್ಟು ಅರ್ಚಕರ ಹತ್ರ ಕೊಟ್ಬಿಟ್ಟು ಕೂತ್ಕೊಂಡಿದ್ವಿ. ಎಲ್ರಿಗೂ ಅಲ್ಲಿ ಕೂತ್ಕೊಳ್ಳೋಕ್ಕೆ ಹೇಳ್ತಾರೆ. ಈಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇಟ್ಟಿಗೆ ಮತ್ತು ಮಣ್ಣು, ನಾವು ಆ ಟೇಬಲ್ ಮೇಲೆ ಇಟ್ಟಿದ್ದೀವಿ. ಅವ್ರು ಪೂಜೆ ಮಾಡಿ ನಂತರ ಕೊಡ್ತಾರೆ. ಇಲ್ಲಿ ಅಜ್ಜಿ ಭೂವರಹ ಸ್ವಾಮಿ ದೇವ್ರ ಫೋಟೋವನ್ನು ಎಲ್ರಿಗೂ ಯಾರ್ಯಾರು ಕೇಳ್ತಾರೋ ಅವ್ರೆಲ್ರಿಗೂ ಕೊಡ್ತಾ ಇದ್ರು. ಸೊ ಅದಕ್ಕೇನು ಚಾರ್ಜಸ್ ಮಾಡ್ತಾ ಇರಲಿಲ್ಲ, ಹಾಗೆ ಕೊಡ್ತಾ ಇದ್ರು. ಸೊ ನಾನು ಕೂಡ ಒಂದು ಇಸ್ಕೊಂಡೆ. ಚೆನ್ನಾಗಿತ್ತು ಫೋಟೋ, ಖುಷಿ ಆಯಿತು ಫೋಟೋ ತೊಗೊಂಡು. ಸೊ ಬೇರೆ ಕಡೆ ಆದರೆ ಒಂದು ಫೋಟೋಕ್ಕೂ ಚಾರ್ಜ್ ಮಾಡ್ತಾರೆ, ದುಡ್ಡು ಕೇಳ್ತಾರೆ. ಸೊ ಇಲ್ಲಿ ಹಾಗಿರಲಿಲ್ಲ, ಅದೊಂದು ಖುಷಿ ಅನ್ನಿಸ್ತು. ಈಗ ನೋಡಿ ಎಲ್ಲರೂ ಈಗ ಹಣ್ಣು ಕಾಯಿ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ, ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಟೈಮ್ ಬೇರೆ ಆಗಿಬಿಟ್ಟಿತ್ತು, ಟೈಮ್ ಇರಲಿಲ್ಲ. 1:15ಗೆ ಬಾಗಿಲು ಹಾಕ್ತಾರಂತೆ, ಕ್ಲೋಸ್ ಆಗುತ್ತೆ ದೇವಸ್ಥಾನ. ಸೊ ಹಾಗಾಗಿ ದೂರದಿಂದ ಯಾರಾದರೂ ಬರೋರಿದ್ದರೆ ಸ್ವಲ್ಪ ಬೇಗ ಬರಬೇಕೇನೋ ಅಂತ ಅನ್ನಿಸ್ತು. ಈಗ ಅರ್ಚಕರು ಪೂಜೆ ಮಾಡಿಕೊಟ್ರಲ್ಲ, ಇಟ್ಟಿಗೆ ಮಣ್ಣು ಎರಡನ್ನೂ ತಗೊಂಡು ದೇವಸ್ಥಾನದ ಒಳಗಡೆ ಹೋಗಿ ಭೂವರಹ ಸ್ವಾಮಿ ದರ್ಶನ ಮಾಡಬೇಕಿವಾಗ. ಹೋಗೋಣ ಬನ್ರಿ. ಮೊದಲನೇ ಸಲ ಬಂದಿರೋದಾ ನೀವು? ಇದು 2ನೇ ಸಲ ಬಂದಿರೋದು. ಆಗಿದೆಯಾ ನಿಮ್ಮ ಕೆಲಸ? ಆಗಬೇಕು. ಮನೆ ಕಟ್ಸೋಕ್ಕ, ಸೈಟ್ ತಗೊಳಕ್ಕ? ಮನೆ ಕಟ್ಸೋಕ್ಕೆ ಆಗಲಿ, ಒಳ್ಳೇದಾಗಲಿ.
ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರ ಹತ್ರನೇ ನಾನು ನಂಬರ್ ತೊಗೊಂಡು ರಿಕ್ವೆಸ್ಟ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಭಾಳ ಜನ ಬಂದಿದ್ದಾರೆ ಫ್ರೆಂಡ್ಸ್, ಎಲ್ಲ ಅವರವರ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ನಿಮ್ಮ ಯಾವುದೇ ಕಾಯಿಲೆಗಳಿದ್ರೂ ಇಲ್ಲಿ ವಾಸಿ ಆಗುತ್ತೆ. ಸೊ ಇಲ್ಲಿ ಮಣ್ಣು ಇಟ್ಟಿಗೆನೆ ಬಹಳ ವಿಶೇಷತೆ ಇದೆ. ಛಾಯಾಗ್ರಹಣ ನಿಷೇಧಿಸಲಾಗಿದೆ ಅಂತ ಹಾಕಿದ್ದಾರೆ. ಸೊ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಬೆಂಗಳೂರಿಂದ ಬಂದಿದ್ದೀನಿ, ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡೆ. ಹಾಗಾಗಿ ಅವ್ರು ಮಾಡಿ ತೊಂದರೆ ಇಲ್ಲ ಮಾಡಿ ಅಂತ ಹೇಳಿದ್ರು. ಸೊ ಏನಂದರೆ ವಿಡಿಯೋ ಮಾಡೋಕ್ಕೆ ಮುಂಚೆ ಒಂದು ಸಲ ಪರ್ಮಿಷನ್ ತೊಗೋಬೇಕು ಅವ್ರ ಹತ್ರ. 5 ವರ್ಷದಿಂದ ಬರಬೇಕು ಅಂತ ಇತ್ತು, ಬಟ್ ಇಲ್ಲಿಗೆ ನಾನು ಬಂದಿಲ್ಲ. ಭಗವಂತ ನಾನು ಕರೆಸ್ಕೊಂಡಿದ್ದೇನೆ, ಬಟ್ ಏನೋ ಕಾರಣ ಇದೆ. ಬಟ್ ಯಾವುದೇ ಪ್ರತಿಫಲ ಆಗಲಿ ಇದಾಗಲಿ ಯಾವುದೇ ಎಕ್ಸೆಪ್ಟೇಷನ್ ಇಲ್ಲ. ಬಟ್ ಭಗವಂತ ಇಲ್ಲಿ ಕರ್ಸ್ಕೊಂಡಿದ್ದಾನೆ ಅಂತಂದರೆ ಏನೋ ಒಂದು ಕಾರಣ ಇರುತ್ತೆ. ಬಟ್ ಏನಂದರೆ ಸರ್ವ ಜನ ಸುಖಿನೋ ಭವಂತು, ನನಗೆ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಒಳ್ಳೆ ಆಶೀರ್ವಾದ ಸಿಗುತ್ತೆ. ಭಗವಂತ ಒಳ್ಳೇದು ಮಾಡಲಿಲ್ಲ. ಖಂಡಿತವಾಗ್ಲೂ ನಮಗೆ ಮಾತ್ರ ಅಲ್ಲ, ಇಲ್ಲಿ ಬರೋ ಎಲ್ರಿಗೂ ಒಳ್ಳೇದು ಮಾಡಲಿ ಆ ಭಗವಂತ. ಸರ್ವೇ ಜನ ಸುಖಿನೋ ಭವಂತು. ಖಂಡಿತವಾಗ್ಲೂ ನಿಮಗೂ ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು. ಜೈ ಶ್ರೀನಾರಾಯಣ, ಜೈ ಶ್ರೀ ಲಕ್ಷ್ಮೀನಾರಾಯಣ. ಮೇಡಮ್ ನಮಸ್ತೆ. ಮೇಡಮ್ ಇಟ್ಟಿಗೆ ತೊಗೊಂಡಿದ್ದೀರಾ ಮನೆ ಕಟ್ಟಬೇಕು ಅಂತನಾ? ಓಕೆ, ಇದೇ ಫಸ್ಟ್ನೇ ಸರಿ ಬರ್ತಾ ಇರೋದಾ? ಎರಡನೇ ಸರಿ ಬರ್ತಾ ಇರೋದು. ಎರಡನೇ ಸರಿನೂ ಸೇಮ್ ಮಾರ್ಕೆ ಕಟ್ಕೊಂಡಿದ್ದೀರಾ? ಹಾಂ ಹಾಂ. ಓ, ಮೊದಲನೇ ಸರಿ ಸೈಟ್ ಬೇಕು ಅಂತ. ಸೊ ಅದು ನೆರವೇರ್ತಾ? ಹೌದಾ? ಎಷ್ಟು ದಿನದಲ್ಲಿ ನೆರವೇರ್ತು? ಹಾಂ, ನನಗೆಲ್ಲ ಸ್ವಲ್ಪ ಲೇಟ್. ಹಾಂ ಹಾಂ. ಸೊ ಈಗ ಮನೆ ಕಟ್ಟಬೇಕು ಅಂತ ಬಂದಿದ್ದೀರಾ? ಓ, ನೋಡಿದ್ರಲ್ಲ ಫ್ರೆಂಡ್ಸ್, ಮೊದಲನೇ ಸಲ ಅವರು ಸೈಟ್ ತೊಗೋಬೇಕು ಅಂತ ಬಂದಿದ್ರಂತೆ. ಸೈಟು ಆಯಿತು. ಈಗ ಮನೆ ಕಟ್ಟಬೇಕು ಅಂತ ಹರಕೆ ಹೊತ್ಕೊಂಡಿದ್ದಾರೆ. ಸೊ ಅದು ಕೂಡ ಅವರಿಗೆ ನೆರವೇರಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದನಾ? ನಾವು ಬೆಂಗಳೂರಿಂದನೇ ಬಂದಿರೋದು. ಇದು ಮೊದಲನೇ ಸಲನಾ? ಹಾಂ, ಹೌದಾ? ನಿಮ್ಮದು ಏನು ಹರಕೆ ಇತ್ತು? ಆಯಿತಾ, ನೆರವೇರ್ತಾ? ಇದು ಈಗ ಫಸ್ಟು ತೊಗೊಂಡಿದ್ದೀರಾ? ಓಕೆ, ಒಳ್ಳೇದಾಗಲಿ. ಏನು ಹೇಳಿದ್ದಾರೆ? ಮನೆಗೆ ತೊಗೊಂಡೋಗಿಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದಾರಾ? ಹಾಂ, ಈಶಾನ್ಯ ದಿಕ್ಕಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು. ಆಗಲಿ ಮೇಡಮ್, ನಿಮ್ಮ ಆಸೆ ಈಡೇರಲಿ. ಥ್ಯಾಂಕ್ ಯು ಮೇಡಮ್. ಅಣ್ಣ ನಮಸ್ತೆ. ನಮಸ್ತೆ. ಅಣ್ಣ ಎಲ್ಲಿಂದ ಬಂದಿರೋದು? ನಮ್ದಿದೆ ಇದೇ ಊರಾ? ಕೃಷ್ಣ KR ಪೇಟೆ. ಓ, ಹತ್ರದಲ್ಲೇ ಇದ್ದೀರಾ? ಯಾವಾಗ ಬೇಕು ಅವಾಗ ಬಂದು ಹೋಗ್ಬೋದು ದೇವಸ್ಥಾನಕ್ಕೆ? ಕಡೆಯಿಂದ ಬರೋಷ್ಟು ಹಾಂ, ದೂರದ ಬೆಟ್ಟ. ದೂರದವರಿಗೆ ಗೊತ್ತಿರೋ ಪ್ರಸಿದ್ಧಿ, ನಮ್ಮವ್ರು ಸ್ವಲ್ಪ ಕಡಿಮೆನೆ ಅಲ್ವಾ? ಅದೇನೋ ಹಾಗೆ ಇತ್ತಲ್ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಹಾಂ ಹಾಂ. ನೀವು ಈಗ ನೀವು ಬಂದಿದ್ದ ಉದ್ದೇಶ? ನಮ್ಮ ತಮ್ಮ ಯಾವುದೊಂದು ಪ್ರಾಜೆಕ್ಟ್ ಕೈ ಹಾಕ್ತಾ ಇದ್ರು, ಹಾಗಾಗಿ ಪೂಜೆ ಮಾಡಿಸ್ಕೊಳ್ಬೇಕು ಅಣ್ಣ ಅಂದ್ರು. ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದೆ. ನಾವು ಕೂಡ ಮನೆ ಕಟ್ಟುವಾಗ ಮುಂಚೆ ಇಟ್ಟಿಗೆ ತಂದು ಮತ್ತೆ ಮಣ್ಣಿನ ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಸ್ವಲ್ಪ ಜೋರಾಗಿ ಹೇಳಿ. ಮನೆ ಕಟ್ಟುವಾಗ ನಾವು ಕೂಡ ಇಟ್ಟಿಗೆ ಪೂಜೆ ಮತ್ತು ಮಣ್ಣಿನ ಪೂಜೆ ಎಲ್ಲ ಮಾಡಿಸಿದ್ವಿ. ಹೂವು ಎತ್ತೋದಕ್ಕಿಂತ ಸುಲಭವಾಗಿ ಇಲ್ಲಿಗೆ ಬಂದರೆ ಭೂಮಿಗೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳು, ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಹಿಂದೆ ಗುರು ಇದ್ದರೆ ಮುಂದೆ ಗುರಿ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಈ ಕ್ಷೇತ್ರ ಡೆವಲಪ್ ಆಗ್ತಾ ಇರೋದಕ್ಕೆ ಮಾಧವನ್ ಸರ್ ಅವ್ರನ್ನ ಖಂಡಿತವಾಗ್ಲೂ ಸ್ಮರಿಸಬೇಕು. ಅವ್ರು ನಮಗೆ ಮುಖತಃ ಪರಿಚಯ ಇಲ್ಲ ಅಂದ್ರೂ ಅವ್ರ ಸೇವೆ ಇಲ್ಲಿ ಕಾಣ್ತಾ ಇದೆ ನೋಡಿ. ರಾಜ್ಯ, ಅಂತಾರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯದಿಂದೆಲ್ಲ ರಿಯಲ್ ಎಸ್ಟೇಟ್ ಪೀಪಲ್ ಇಲ್ಲಿಗೆ ಬಂದು ಈ ಕ್ಷೇತ್ರನ ವಿಸಿಟ್ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಅದಷ್ಟು ಸುಲಭ ಅಲ್ಲ. ಈ ಮಣ್ಣಲ್ಲಿ ಏನೋ ಒಂದು ಶಕ್ತಿ ಡೆಫಿನೆಟ್ಲಿ ಇದೆ. ಹಾಗಾಗಿ ಈ ಶ್ರೀ ವರಹಸ್ವಾಮಿ ಭೂದೇವಿ ಸಮೇತ ನಮ್ಮ ತಾಲೂಕಿನಲ್ಲಿ ನೆಲೆಸಿದ್ದಾರೆ ಅನ್ನೋದು ನಮಗೆ ಹೆಮ್ಮೆ ವಿಚಾರ. ಖಂಡಿತವಾಗ್ಲೂ ನೀವೆಲ್ಲ ಭಾಳ ಅದೃಷ್ಟವಂತರು. ಖಂಡಿತವಾಗ್ಲೂ. ಥ್ಯಾಂಕ್ ಯು. ಪುಟಿ, ಅಯ್ಯೋ ನೀನು ಹೇಳಿದ್ ನನಗೆ ಕೇಳಿಸ್ತಾ ಇಲ್ಲ. ಹೇಳು ಏನು ಕಟ್ಟಕ್ಕೆ ಬಂದಿದ್ಯಾ ಚಿನ್ನಿ?
ಸವಿಲಾಲಿ ನಿಲಯ ಸವಿಲಾಲಿ ನಿಲಯ ಕಟ್ಟಬೇಕು ಅಂತ ಬಂದಿದ್ಯಾ? ಸವಿಲಾಲಿ ಅಂದ್ರೆ ನಾವೇ. ಆಗ್ಲಿ ಪುಟಿ, ನಿನ್ನ ಆಸೆ ನಿನ್ನ ಕನಸು ನೆರವೇರ್ಲಿ ಆಯ್ತಾ. ದೇವ್ರಿಗೆ ಕೈ ಮುಗ್ದು ಹರಕೆ ಹೊತ್ಕೋ. ಥ್ಯಾಂಕ್ ಯು. ಫ್ರೆಂಡ್ಸ್, ಇಲ್ಲಿ ನೋಡಿ ಇಟ್ಟಿಗೆ ಮತ್ತು ಮಣ್ಣು ತೊಗೊಂಡಿದ್ರಲ್ಲ, ಅವರವರ ಕೋರಿಕೆಗಳು ಏನಿದೆಯೋ ಅದನ್ನು ಹರಕೆ ಕಟ್ಕೊಂಡು ಈ ರೀತಿ ದೇವಸ್ಥಾನನ ಪೂಜೆ ಎಲ್ಲ ಆದಮೇಲೆ 11 ಸುತ್ತು ಸುತ್ತಬೇಕಂತೆ. ಸೊ ಹಾಗಾಗಿ ಎಲ್ಲರೂ ಇಟ್ಟಿಗೆ ತೊಗೊಂಡಿರೋರು ಮಣ್ಣು ತೊಗೊಂಡಿರೋರು 11 ಸುತ್ತು ಸುತ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ಅನ್ನದಾನ ಮಾಡೋರು ಅನ್ನದಾನ ಮಾಡ್ಬೋದು ನೋಡಿ. ಇವತ್ತು ತಾರೀಕು 21/2/24. ಇವತ್ತು ಅನ್ನದಾನ ಮಾಡಿರೋರು ಶ್ರೀ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಾಹನಾಥ ಸ್ವಾಮಿ. ಈ ದಿನದ ಪ್ರಸಾದ ಸೇವಾರ್ಥದಾರರು ರೇಣುಕಮ್ಮ PS ಮತ್ತು ಸಹ ಕುಟುಂಬ ಶಿವಕೋಟೆ. ಇವರಿಗೆ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕ ವಂದನೆಗಳು. ಶ್ರೀ ಭೂವರಾಹನಾಥ ಸ್ವಾಮಿ ಆಡಳಿತ ಮಂಡಳಿ ಅಂತ ಇದೆ. ಇವರು ಇವತ್ತು ಅನ್ನದಾನಕ್ಕೆ ಕೊಟ್ಟಿದ್ದಾರೆ. ಸೊ ಅವರಿಗೆ ನಮ್ಮೆಲ್ಲರ ಪರವಾಗಿ ಭಗವಂತ ಅವರಿಗೆ ಆರೋಗ್ಯ ಆಯುಷ್ಯು ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಹರ್ಸೋಣ. ಯಾಕಂದರೆ ಇವತ್ತು ನಾವು ತಗೊಂಡಿರೋ ಪ್ರಸಾದ ಇವತ್ತು ಇವರೇ ದಾನಿಗಳು. ಇವರು ದಾನ ಮಾಡಿದಂಥ ಪ್ರಸಾದನ ಇವತ್ತು ನಾವು ಸ್ವೀಕಾರ ಮಾಡಿದ್ದೀವಿ. ಸೊ ಅವರ ಕುಟುಂಬ ಚೆನ್ನಾಗಿರಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು.